ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಬೆಳಗ್ಗೆನೇ ನಾನು ಲಾಗ್ನ ಶುರು ಮಾಡಿದ್ದೀನಿ. ಟೈಮ್ ಬಂದು ಇವಾಗ 7 ಗಂಟೆ ಆಗಿದೆ. ಮೊದಲನೇದಾಗಿ ಅಕ್ಷಯ ತೃತೀಯದ ಹಾಗೆ ಬಸವನ ಜಯಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಅಕ್ಷಯ ತೃತೀಯ ನಿಮಗೆ ಒಳ್ಳೆ ಆರೋಗ್ಯ ಹಾಗೆ ಐಶ್ವರ್ಯನ ತಂದುಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬೆಳಗ್ಗೆನೇ ನಾನು ಬೇಗ ಎದ್ದು ಕಸ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಆಯಿತು. ಹಾಗೆ ಪೂಜೆನೂ ಸಹ ಬೇಗನೆ ಮುಗಿಸ್ಕೊಂಡೆ. ಅಕ್ಷಯ ತೃತೀಯದಂದು ಗೋಲ್ಡ್ ಅಥವಾ ಸಿಲ್ವರ್ನ ತೊಗೊಂಬಂದು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅದೆರಡೂ ನಮಗೆ ತೊಗೊಳಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಪಂಚಲೋಹದ ಕಾಯಿನ್ ಬರುತ್ತೆ, ಅದನ್ನು ತೊಗೊಂಬಂದು ಪೂಜೆ ಮಾಡ್ಬೋದು. ಹಾಗೆ ಅದ್ರ ಜೊತೆ ಬಾರ್ಲಿ ಅಕ್ಕಿ ಅಥವಾ ಅರಿಶಿಣ ಪೌಡರ್, ಅರಿಶಿಣದ ಕೊಂಬನ್ನು ತೊಗೊಂಬಂದು ಪೂಜೆ ಮಾಡಿ ಹಾಗೆ ಅಕ್ಕಿ ಮತ್ತು ಬೆಲ್ಲನ ಇಟ್ಟು ಪೂಜೆ ಮಾಡಬೇಕು. ಇಷ್ಟು ನನಗೆ ಗೊತ್ತಿರೋದಿಷ್ಟೇ. ನಾನು ಇದೇ ಥರನೇ ಪೂಜೆ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗಿದಾದ್ಮೇಲೆ ನಾನು ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀನಿ. ಅಡುಗೆಗೆ ಮೊದಲು ಕೋಸಂಬರಿಗೆ ನಾನು ಹೆಸರುಬೇಳೆನ ನೆನೆಸಿಡ್ತಾ ಇದ್ದೀನಿ. ಚಿತ್ರಾನ್ನಕ್ಕೆ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಕ್ಕಿ ತೊಳೆದು ಅನ್ನಕ್ಕೂ ಸಹ ಇಟ್ಕೊಂಡೆ. ಹಾಗೆ ಇವತ್ತು ಚಿತ್ರಾನ್ನದೊಳಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಉಪಯೋಗಿಸ್ತೇನೆ ಚಿತ್ರಾನ್ನ ಮಾಡ್ತೀನಿ. ಯಾಕಂದರೆ ನೈವೇದ್ಯ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡಬಾರ್ದು. ಹಾಗಾಗಿ ನಾನು ಸಿಂಪಲಾಗಿ ಈ ಥರ ಚಿತ್ರಾನ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ, ಜೀರಿಗೆ, ಅರಿಶಿಣ ಪುಡಿ ಹಾಕ್ಕೊಂಡು ರುಬ್ಕೋಬೇಕು. ಹಾಗೆ ಈ ಕಡೆ ಕಡಾಯಿ ಇಟ್ಕೊಂಡಿದ್ದೀನಿ. ಅನ್ನನೂ ಕೂಡ ಆಗ್ತಾಯಿದೆ, ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಕಡಲೆಕಾಯಿ ಬೀಜನ ಹುರಿದು ಎತ್ತಿಟ್ಕೊಳ್ಳೋಣ. ಮೊದಲು ಬೆಳ್ಳಿ ಕಾಯಿನ್ಸು ಮನೇಲಿದ್ದರೆ ಬೆಳ್ಳಿ ಕಾಯಿನ್ಸ್ನ ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ಯಾವುದಾದ್ರೂ ಗಿಫ್ಟ್ ಬಂದಿರೋ ಅಂಥ ಬೆಳ್ಳಿ ಕಾಯಿನ್ಸು ಸಹ ಇದ್ದರೆ ಅದನ್ನು ಸಹ ಇಟ್ಟು ಪೂಜೆ ಮಾಡ್ಬೋದು. ಹಾಗೆ ಅದ್ರ ಜೊತೆಗೆ ನಮಗೆ ಎಷ್ಟು ಸಾಧ್ಯನೋ ಅಷ್ಟು 50 ಆಗಿರ್ಬೋದು, 100 ರೂಪಾಯಿ ಆಗಿರ್ಬೋದು, ಅಷ್ಟನ್ನು ಇಟ್ಟು ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನು ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅದನ್ನು ಯಾವತ್ತಾದರೂ ಗೋಲ್ಡ್ ತೊಗೊಳ್ಬೇಕಾದ್ರೆ ಆ ದುಡ್ಡನ್ನು ಸೇರಿಸಿ ತೊಗೊಂಡು ಅದನ್ನು ಬೇಕಂದರೆ ತೊಗೊಂಡಾಗ ಗೋಲ್ಡನ್ನು ಇಟ್ಟು ಪೂಜೆ ಮಾಡೋದ್ರಿಂದನೂ ನಮಗೆ ಒಳ್ಳೆಯದಾಗುತ್ತೆ. ಮನೇಲಿ ಯಾವುದು ಬೆಳ್ಳಿ ಕಾಯಿನ್ಸ್ ಇಲ್ಲ ಅಂದರೆ ಚಿಂತೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಬೆಳ್ಳಿ ಕಾಯಿನ್ಸ್ ಅಷ್ಟೇ ಶ್ರೇಷ್ಠವಾಗಿರೋವಂಥ ಪಂಚಲೋಹದ ಕಾಯಿನ್ಸು ನಮಗೆ ಎಲ್ಲ ಪೂಜೆ ಅಂಗಡಿಗಳಲ್ಲೂ ಸಿಗುತ್ತೆ. ಅದನ್ನು ಸಹ ತೊಗೊಂಬಂದು ಪೂಜೆ ಮಾಡ್ಬೋದು. ಅಕ್ಷಯ ಪಾತ್ರೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ದೇವ್ರ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ದೇವ್ರ ಮನೆ ಇರೋದ್ರಿಂದ ನನಗೆ ಅಷ್ಟು ಚೆನ್ನಾಗಂತ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಈ ವರ್ಷ ಅಕ್ಷಯ ಪಾತ್ರೆ ಪೂಜೆ ಮಾಡಲಿಲ್ಲ. ಇವಾಗ ಮನೆ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಇಯರಿಂದ ಅಕ್ಷಯ ಪಾತ್ರೆ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಈ ಅಕ್ಷಯ ತೃತೀಯದ ಬಗ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಗೊತ್ತಿತ್ತು ಅಂದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇವಾಗ ಒಗ್ಗರಣೆ ಎಲ್ಲ ಆಯಿತು. ಮಾಡಿಟ್ಕೊಂಡಿರೋಂಥ ಪೇಸ್ಟನ್ನ ಹಾಕಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಇವಾಗ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ. ಹಬ್ಬಗಳಲ್ಲಿ ಹಾಗೆ ಯಾವುದಾದ್ರೂ ಪೂಜೆ ಮಾಡಿದಾಗ ಈ ಥರ ಚಿತ್ರಾನ್ನ ಮಾಡೋದ್ರಿಂದ ನಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸ್ದೆ ಮಾಡೋದ್ರಿಂದ ನೈವೇದ್ಯಕ್ಕೆ ತುಂಬಾ ಒಳ್ಳೆಯದು. ಈ ಸಲ ಈ ಥರ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ. ಹಾಗೆ ಈ ಥರ ಯಾರ್ಯಾರೆಲ್ಲ ಮಾಡ್ತಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ಕಡೆ ಅನ್ನ ಕೂಡ ಆಗಿದೆ, ಅದನ್ನು ಇವಾಗ ಬಸ್ಕೋಬೇಕು. ನಾನಂತೂ ಕುಕ್ಕರಲ್ಲಿ ಅನ್ನನ ಮಾಡೋದಿಲ್ಲ. ಕುಕ್ಕರಲ್ಲಿ ಅನ್ನ ಮಾಡಿದ್ರೆ ಅಷ್ಟೊಂದು ಹೆಲ್ತ್ಗೆ ಒಳ್ಳೆಯದಲ್ಲ. ಆದ್ದರಿಂದ ನಾನು ಯಾವಾಗಲೂ ಡೈರೆಕ್ಟಾಗಿ ಅನ್ನ ಮಾಡ್ಕೊಳ್ತೀನಿ. ಚಿತ್ರಾನ್ನಕ್ಕೆ ಡೈರೆಕ್ಟ್ ಅನ್ನ ಮಾಡೋದ್ರಿಂದ ತುಂಬಾ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಡೈರೆಕ್ಟಾಗೆ ಮಾಡ್ಕೊಳ್ಳೋದು. ಆದಷ್ಟು ಕುಕ್ಕರ್ನ ಯೂಸ್ ಮಾಡೋದ್ರ ಬದಲು ಡೈರೆಕ್ಟಾಗಿ ಅನ್ನ ಮಾಡ್ಕೊಳ್ಳಿ. ಅದರಲ್ಲಿರುವಂಥ ಗಂಜಿ ಅಂಶ ಹೊರಗಡೆ ಹೋಗಬೇಕು. ಅದು ಅನ್ನದಲ್ಲೇ ಕುಕ್ಕರಲ್ಲಿ ಮಾಡೋದ್ರಿಂದ ಅದು ಅನ್ನದಲ್ಲೇ ಉಳ್ಕೊಂಬಿಡುತ್ತೆ. ಆವಾಗ ನಮಗೆ ಹೆಲ್ತ್ಗೆ ಅಷ್ಟೊಂದು ಅದು ಒಳ್ಳೆಯದಲ್ಲ. ಇವಾಗ ಬೇರೆ ಅಕ್ಕಿಗೆ ಪೌಡರೆಲ್ಲ ಯೂಸ್ ಮಾಡ್ತಾರೆ, ಆ ಅಕ್ಕಿ ಹಾಳಾಗಬಾರ್ದು ಅಂತ. ಆ ಗಂಜಿ ಒಳಗೆ ಅದೆಲ್ಲ ಹಾಗೆ ಇರುತ್ತೆ, ಅದು ನಮ್ಮ ದೇಹದೊಳಗೆ ಸೇರೋದ್ರಿಂದ ನಮಗೂ ಕೂಡ ಹೆಲ್ತ್ಗೆ ಅಷ್ಟೊಂದು ಒಳ್ಳೆಯದಲ್ಲ. ಈ ಥರ ಗಂಜಿನ ಬಸಿಯೋದ್ರಿಂದ ಅದರೊಳಗಿರೋಂಥ ಅಕ್ಕಿ ಹಾಳಾಗಬಾರ್ದು ಅಂತ ಹಾಕಿರೋ ಪೌಡರ್ ಅಂಶಗಳು ಇದ್ದರೆ ಈ ಗಂಜಿಯಿಂದ ಹೊರಗಡೆ ಹೋಗುತ್ತೆ. ಆವಾಗ ನಮಗೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಎಲ್ಲರೂ ಆದಷ್ಟು ಡೈರೆಕ್ಟಾಗಿ ರೈಸ್ನ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಪಲಾವು ಮತ್ತು ರೈಸ್ ಬಾತ್ಗಳನ್ನು ಮಾಡಬೇಕಾದ್ರೆ ನಾವು ಕುಕ್ಕರ್ನ ಯೂಸ್ ಮಾಡಲೇಬೇಕು. ಆದಷ್ಟು ವೈಟ್ ರೈಸ್ ಮಾಡುವಾಗ ನಾವು ಜಾಸ್ತಿ ವೈಟ್ ರೈಸ್ನೇ ಅಲ್ವಾ ಮಾಡೋದು, ಅದನ್ನು ಮಾಡುವಾಗ ಡೈರೆಕ್ಟಾಗಿ ಅನ್ನ ಮಾಡ್ಕೊಳ್ಳಿ. ಉದ್ರುದ್ರಾಗಿ ಚೆನ್ನಾಗೂ ಸಹ ಬರುತ್ತೆ. ರೈಸ್ ನೋಡಿ ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ.
ಅನ್ನ ಮತ್ತು ಗೊಜ್ಜನ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ಹಾಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಶಾವಿಗೆ ಪಾಯಸ ಮಾಡೋಕ್ಕೆ ಅದ್ರ ಜೊತೆ ಸಬ್ಬಕ್ಕಿನ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಸಬ್ಬಕ್ಕಿನ ನೆನೆಸಿಡೋದನ್ನು ಮರ್ತೇ ಬಿಟ್ಟಿದ್ದೆ. ಆಯಿತು ಅಂತ ಹೇಳ್ಬಿಟ್ಟು ಇವಾಗ ನೆನೆಸ್ತಾ ಇದ್ದೀನಿ. ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕು. ಇದು ಸಣ್ಣ ಸಬ್ಬಕ್ಕಿ ಆಗಿದ್ದರಿಂದ ಬೇಗನೆ ನೆನೆಯುತ್ತೆ. ಅಷ್ಟರೊಳಗೆ ಬೇರೆ ಏನಾದರೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಕ್ಷಯ ತೃತೀಯದಂದು ಅವಲಕ್ಕಿ ಮತ್ತು ಬೆಲ್ಲದ ನೈವೇದ್ಯ ಮಾಡೋದು ತುಂಬಾ ಒಳ್ಳೆಯದು, ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಮನೇಲಿ ದಪ್ಪ ಅವಲಕ್ಕಿ ಇತ್ತು, ಅದನ್ನೇ ಇವಾಗ ಅವಲಕ್ಕಿ ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡಿ ಇದನ್ನು ಅವಲಕ್ಕಿನ ಇವಾಗ 10 ನಿಮಿಷ ನೆನೆದ್ರೆ ಸಾಕು. ಅವಲಕ್ಕಿ ಪ್ರಸಾದ ನಮ್ಮ ಹಸ್ಬೆಂಡ್ ಏನು ತಿನ್ನೋದಿಲ್ಲ, ಅದಕ್ಕೆ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರು ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ಹಾಗೆ ಇವಾಗ ಕೋಸಂಬರಿಗೆ ಎಲ್ಲ ಬೇಕಾಗುತ್ತೆ ಅಂತ ಹೇಳಿ ನಾನು ದಾಳಿಂಬೆ ಹಣ್ಣನ್ನು ಸಿಪ್ಪೆ ಎಲ್ಲ ಕಟ್ ಮಾಡಿ ಹಣ್ಣನ್ನು ಬಿಡಿಸಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಣ್ಣನ್ನು ಬಿಡಿಸಿಟ್ಕೊಳ್ತಾ ಇದ್ದೀನಿ. ಇದು ಕೋಸಂಬರಿಗೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ. ಹಣ್ಣು ತುಂಬ ಇಷ್ಟಪಟ್ಟು ನನ್ನ ಕಲರ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಣ್ಣನ್ನು ಕಟ್ ಮಾಡಿದೆ. ಕಲರ್ ಸ್ವಲ್ಪ ಡಿಮ್ ಆಗಿತ್ತು, ನಂಗೆ ಬೇಜಾರಾಯಿತು. ಸೊ ಇರಲಿ ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಹಾಗೆ ಅವಲಕ್ಕಿ ನೆಂದಾಯಿತು, ಅದನ್ನು ನೀರು ಬಸ್ತು. ಇವಾಗ ಸಕ್ಕರೆನ ಸ್ವಲ್ಪ ಪುಡಿ ಮಾಡಿ ಸೇರಿಸ್ಕೊಂಡೆ. ಹಾಗೆ ಕಲ್ಸಕ್ಕರೆ ಮತ್ತು ಏಲಕ್ಕಿ ಪೌಡರ್ ಇತ್ತು, ಅದನ್ನು ಸಹ ಸೇರಿಸ್ಕೊಂಡೆ. ಸ್ವಲ್ಪ ದಾಳಿಂಬೆ ಹಣ್ಣು, ಹಾಲು, ಹಾಗೆ ಬಾಳೆಹಣ್ಣಿದ್ರೆ ಸೇರಿಸ್ಕೊಳ್ಳಿ. ಬಾಳೆಹಣ್ಣು ಸ್ವಲ್ಪ ಹಣ್ಣಾಗಿರಲಿಲ್ಲ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಹಾಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಪ್ರಸಾದ. ಈ ಥರ ಪ್ರಸಾದನ ನಾವು ಲಕ್ಷ್ಮೀ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಪ್ರಸಾದ ರೆಡಿ ಆಯಿತು. ಹಾಗೆ ಕೋಸಂಬರಿನೂ ಮಾಡ್ಕೊಂಬಿಡೋಣ ಅಂತ ಹೇಳಿ ಕೋಸಂಬರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ. ಇವಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಟ್ಟಿದ್ದೆ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಕೋಸಂಬರಿಗೆ ಈರುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ, ಆದರೆ ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡದೆ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಕ್ಯಾರೆಟನ್ನು ತುರಿದಿಟ್ಟಿದ್ದೆ, ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಕೋಸಂಬರಿಗೆ ದಾಳಿಂಬೆ ಹಣ್ಣು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ದಾಳಿಂಬೆ ಹಣ್ಣನ್ನು ಸಹ ಸೇರಿಸ್ಕೊಳ್ಳೋಣ. ಕೋಸಂಬರಿ ಎಲ್ಲ ದೇವ್ರ ಪೂಜೆಗಳಿಗೂ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾದಂಥದ್ದು. ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಊಟ ಎಲ್ಲ ಆದಮೇಲೆ ಕೋಸಂಬರಿನ ತಿನ್ನೋದ್ರಿಂದ ನಮ್ಮ ಊಟ ಮಾಡಿರೋ ಅಂಥದ್ದೆಲ್ಲದು ಚೆನ್ನಾಗಿ ಜೀರ್ಣ ಆಗುತ್ತೆ. ತುಂಬಾ ಇಷ್ಟ ನನಗೆ ಕೋಸಂಬರಿ. ಕೋಸಂಬರಿಗೆ ನೆನೆಸಿಟ್ಟಿದ್ದಂಥ ಹೆಸರುಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಸ್ವಲ್ಪ ನಿಂಬೆಹಣ್ಣು ಉಪ್ಪನ್ನು ಹಾಕಿದರೆ ಕೋಸಂಬರಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಕೋಸಂಬರಿನ ಈ ಬೇಸಿಗೆಯಲ್ಲಿ ನಾವು ಚೆನ್ನಾಗಿ ತಿನ್ನಬೇಕು. ಆವಾಗ ನಮ್ಮ ದೇಹಕ್ಕೆ ಹೆಸರುಬೇಳೆ ಎಲ್ಲ ಹಾಕಿ ಮಾಡಿರೋದ್ರಿಂದ ದೇಹಕ್ಕೂ ಕೂಡ ತುಂಬಾ ತಂಪಾಗಿರುತ್ತೆ. ಹಾಗೆ ನಾವು ಊಟ ಮಾಡಿರೋವಂಥದ್ದು ಚೆನ್ನಾಗಿ ಜೀರ್ಣ ಆಗುತ್ತೆ. ಆದಷ್ಟು ಈ ಬೇಸಿಗೆ ಮುಗಿಯೋ ತನಕ ಊಟದ ಜೊತೆ ಸ್ವಲ್ಪ ಕೋಸಂಬರಿನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಉಪ್ಪು ಮತ್ತು ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸೂಪರಾಗಿ ಕೋಸಂಬರಿ ರೆಡಿಯಾಗಿದೆ. ಹಾಗೆ ಈ ಕಡೆ ಗೊಜ್ಜಿಗೆ ಅನ್ನನೂ ಸೇರಿಸ್ಬಿಟ್ಟು ಕಲಸಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಹಬ್ಬಗಳಲ್ಲಿ ಹಾಗೆ ಪೂಜೆಗಳಲ್ಲಿ ಇದೇ ಥರ ಚಿತ್ರಾನ್ನ ಮಾಡ್ಕೊಳ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿದೆ. ಹಾಗೆ ಚಿತ್ರಾನ್ನ ತಿನ್ನೋಕ್ಕೆ ಬೇಜಾರು ಅಂತ ಅಂದರೆ ಬೇಡ ಅನಿಸಿದರೆ ಪುಳಿಯೋಗರೆನೂ ಸಹ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೂ ಸಹ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡದೆ ಮಾಡ್ಕೋಬಹುದು. ನಮ್ಮನೇಲಿ ಚಿತ್ರಾನ್ನ ಇಷ್ಟಪಡ್ತಾರೆ ನಮ್ಮ ಹಸ್ಬೆಂಡು, ಹಾಗಾಗಿ ನಾನು ಅವ್ರಿಗೆ ಚಿತ್ರಾನ್ನನೇ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ನಿಂಬೆಹಣ್ಣನ್ನು ಹಿಂಡಿ ಉಪ್ಪಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಚಿತ್ರಾನ್ನಕ್ಕೆ ಹಾಗೆ ಯಾವುದೇ ಅಡುಗೆನೂ ಇವಾಗ ಟೇಸ್ಟ್ ಮಾಡೋದಿಲ್ಲ, ಯಾಕಂದರೆ ಉಪ್ಪು ಏನಾದರೂ ಸಾಲ್ಟೇಜ್ ಆಗಿದೆಯಾ ಅಂತ ನೋಡಬೇಕು ಅನ್ನಿಸ್ತಿರುತ್ತೆ. ಹಾಗೆ ನೈವೇದ್ಯ ಮಾಡಬೇಕಲ್ವ, ಹಾಗಾಗಿ ಯಾವುದನ್ನು ಟೇಸ್ಟ್ ಮಾಡ್ತಿಲ್ಲ. ಹಾಗೆ ನಾನು ಪೂಜೆ ಎಲ್ಲ ಮಾಡುವಾಗ ಹಬ್ಬಗಳಿದ್ದಾಗ ಮಾಡಿದ ಅಡುಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿರುತ್ತೆ. ಯಾವುದಕ್ಕೂ ಮೇಲ್ಗಡೆ ಉಪ್ಪು ಸೇರಿಸೋ ಅಂಥದ್ದು ಏನೂ ಆಗೋದಿಲ್ಲ. ಆದರೆ ಬೇರೆ ಟೈಮಲ್ಲಿ ಮಾಡುವಾಗ ಎಷ್ಟೇ ಉಪ್ಪು ನೋಡಿದ್ರೂ ಮಾಡಿದ್ರೂ ಪರ್ಫೆಕ್ಟಾಗಿ ಬರೋದಿಲ್ಲ. ಆದರೆ ಹಬ್ಬಗಳಲ್ಲಿ ಮಾಡಿದ ಅಡುಗೆ ನಾವು ಶ್ರದ್ಧೆ ಭಕ್ತಿಯಿಂದ ಮಾಡಿರ್ತೀವಲ್ವಾ, ಅದಕ್ಕೋಸ್ಕರನೋ ಏನೋ ಗೊತ್ತಿಲ್ಲ, ಹಾಗಾಗಿ ನಾವು ಮಾಡಿದಂಥ ಅಡುಗೆ ಪ್ರತಿಯೊಂದು ಪರ್ಫೆಕ್ಟಾಗಿ ಬಂದಿರುತ್ತೆ. ಸ್ವೀಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದಿರುತ್ತೆ. ನನಗಿದು ಪ್ರತಿ ಸಲ ಈ ಅನುಭವ ಆಗ್ತಾ ಇರುತ್ತೆ. ನಿಮಗೂ ಹಾಗೆ ಆಗಿದೆ ಅಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ.
ನೈವೇದ್ಯಕ್ಕೆ ಬೇಕಾದಂಥ ಎಲ್ಲ ಪ್ರಸಾದಗಳನ್ನು ರೆಡಿ ಮಾಡ್ಕೊಂಡಾಯಿತು. ಹಾಗೆ ಸಬ್ಬಕ್ಕಿನ ನೆನೆಯೋಕ್ಕೆ ಬಿಟ್ಟಿದ್ದೆ ಅಲ್ವಾ, ಸಬ್ಬಕ್ಕಿನೂ ನೆನ್ಕೊಂಡಿತ್ತು. ಹಾಗೆ ಪಾಯಸನೂ ಮಾಡ್ಕೊಂಬಿಡೋಣ ಅಂತ ಪಾಯಸ ಮಾಡೋ ಪಾತ್ರನ ಇಟ್ಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹಾಕಿ ಮೊದಲು ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಹಬ್ಬದಲ್ಲಿ ಜಾಸ್ತಿ ಜನ ಹೋಳಿಗೆ ಎಲ್ಲ ಮಾಡ್ತಾರೆ. ನಾನು ಹೋಳಿಗೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಬರೋದು ಸ್ವಲ್ಪ ಡೌಟ್ ಇತ್ತು, ಏನೋ ಕೆಲಸ ಇದೆ ಅಂತ ಹೇಳ್ತಾಯಿದ್ರು. ಹಾಗೆ ಹೋಳಿಗೆ ಒಬ್ಳಿಗೆ ಏನು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಾನು ಪಾಯಸನೇ ಮಾಡ್ಕೊಳ್ಳೋಣ, ಮತ್ತು ಯಾವಾಗಾದರೂ ಅವ್ರ ಮನೇಲಿ ಇದ್ದಾಗ ಹೋಳಿಗೆನ ಮಾಡಿದರೆ ಆಯಿತು ಅಂತ ಹೇಳಿ ನಾನು ಹೋಳಿಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಹೀಗೆ ಶ್ರೇಷ್ಠವಾದಂಥ ಶಾವಿಗೆ ಪಾಯಸನ ಮಾಡ್ಕೊಳ್ಳೋಣ ಅಂತೇಳಿ ಶಾವಿಗೆ ಪಾಯಸನ ರೆಡಿ ಮಾಡಿಕೊಂಡೆ. ನಿಮ್ಮನೇಲಿ ಯಾವ ಥರ ಸ್ವೀಟ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು. ಅದೇ ಪಾತ್ರೆಗೆ ನಾನು ಶಾವಿಗೆನ ಹಾಕಿ ಇವಾಗ ಚೆನ್ನಾಗಿ ಕೆಂಪುಗೆ ಹುರ್ಕೊಳ್ಳೋಣ. ಕೈ ಆಡಿಸ್ಕೊತಾನೆ ಹುರ್ಕೋಬೇಕು, ಇಲ್ಲಾಂದರೆ ಸೀದೋದಂಗಾಗುತ್ತೆ. ಮೀಡಿಯಮ್ ಫ್ಲೋ ಇಟ್ಕೊಂಡು ಈ ಥರ ಕೈ ಆಡಿಸ್ಕೊತಾ ಇರಿ. ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸಬ್ಬಕ್ಕಿನ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಹಾಗೆ ಮೊದಲನೇ ಸಲ ನೋಡ್ತಿರೋರು ಸಹ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ಸ್ ಕೂಡ ಬರುತ್ತೆ. ಹಾಗೆ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಯಾವ ಥರ ಮಾಹಿತಿ ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ, ಅದ್ರ ಬಗ್ಗೆ ನಾನು ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಶಾವಿಗೆ ಮತ್ತು ಸಬ್ಬಕ್ಕಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿಸಿ ಇಟ್ಟಿರೋವಂಥ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರೋವಂಥ ಹಾಲು ಸಹ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು. ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಶಾವಿಗೆ ಸ್ವಲ್ಪ ಬೇಯೋ ತನಕ ಬಿಡಬೇಕು. ಕಾಯಿಸಿರೋವಂಥ ಬಿಸಿ ಬಿಸಿ ಹಾಲನ್ನು ಹಾಕ್ಕೊಂಡಾಗ ಶಾವಿಗೆ ಕೂಡ ಬೇಗನೆ ಬೇಯುತ್ತೆ, ನಮಗೂ ಕೂಡ ಟೈಮ್ ಸೇವ್ ಆಗುತ್ತೆ. ಆದಷ್ಟು ಸ್ವಲ್ಪ ಕಾಯಿಸಿರೋವಂಥ ಹಾಲನ್ನು ಬಿಸಿ ಬಿಸಿಯಾಗಿದ್ದಂಕ್ಲೇ ಈ ಶಾವಿಗೆ ಎಲ್ಲ ಫ್ರೈ ಆದಮೇಲೆ ಹಾಕ್ಕೊಂಡ್ರೆ ತುಂಬ ಬೇಗನೆ ಪಾಯಸ ಕೂಡ ರೆಡಿ ಆಗುತ್ತೆ. ಇವಾಗ ನಾನು ಕಾಯಿಸಿರೋವಂಥ ಹಾಲನ್ನು ಹಾಕಿದ್ರಿಂದ ಬೇಗನೆ ಕುದಿ ಬಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಬಾದಾಮ್ ಪೌಡರನ್ನು ಸೇರಿಸ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಕೇಸರಿ ಇತ್ತು ಅಂದರೆ ಅದನ್ನು ಸಹ ಸ್ವಲ್ಪ ಹಾಲಿನಲ್ಲಿ ನೆನೆಸಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಿ ಕೇಸರಿ ಇರಲಿಲ್ಲ, ನಾನು ಅದಕ್ಕೆ ಬಾದಾಮ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1-2-3 ಚಮಚ ಬಾದಾಮ್ ಪೌಡರನ್ನು ಸೇರಿಸ್ಕೊಂಡ್ರೆ ಶಾವಿಗೆ ಪಾಯಸ ತುಂಬ ತಿಕ್ಕಾಗೂ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಾದಾಮ್ ಪೌಡ್ರ್ ಜೊತೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಸಹ ಸೇರಿಸ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಾದಾಮ್ ಪೌಡ್ರು ಹಾಗೆ ಏಲಕ್ಕಿ ಪೌಡರ್ನ ಸೇರಿಸಿದಾದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಶಾವಿಗೆ ಪಾಯಸ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ಅಂತ ಅಂತಾರೆ. ಗಟ್ಟಿ ಆಗಬಾರ್ದು ಅಂತ ಅಂದರೆ ನಾವು ಮುಂಚೆನೇ ಸಕ್ಕರೆನ ಸೇರಿಸ್ಕೋಬಾರ್ದು. ಹಾಲಲ್ಲಿ ಚೆನ್ನಾಗಿ ಶಾವಿಗೆ ಎಲ್ಲ ಬೆಂದಾದಮೇಲೆ ನಾವು ಸಕ್ಕರೆನ ಲಾಸ್ಟಿಗೆ ಸೇರಿಸ್ಕೊಂಡಾಗ ಶಾವಿಗೆ ಪಾಯಸ ತಣ್ಣಗಾದ್ರೂ ಸಹ ಗಟ್ಟಿ ಆಗೋದಿಲ್ಲ. ಎಷ್ಟೊತ್ತಾದರೂ ಇಟ್ಕೊಂಡು ಅದನ್ನು ನಾವು ತಿನ್ಬೋದು, ಗಟ್ಟಿ ಏನೂ ಆಗೋದಿಲ್ಲ. ಚೆನ್ನಾಗಿ ಮೊದಲು ಶಾವಿಗೆ ಬೇಯೋ ತನಕ ಬಿಡಬೇಕು. ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಬೌಲು ಶಾವಿಗೆ ತೊಗೊಂಡಿದ್ನಲ್ಲ, ಅದೇ ಬೌಲಲ್ಲಿ 1 ಬೌಲ್ನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವೀಟು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಸಕ್ಕರೆನ ಸೇರಿಸ್ಕೋಬೋದು. ಸಕ್ಕರೆ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದೇ ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಶಾವಿಗೆ ಪಾಯಸ ರೆಡಿಯಾಗಿದೆ. ಇದಕ್ಕೆ ಕೊನೆಯದಾಗಿ ದ್ರಾಕ್ಷಿ ಗೋಡಂಬಿನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಇವಾಗ ಪರ್ಫೆಕ್ಟಾಗಿ ಶಾವಿಗೆ ಪಾಯಸ ರೆಡಿಯಾಗಿದೆ. ಇದನ್ನು ಎಷ್ಟೋ ತನಕ ಇಟ್ಟರೂ ಕೂಡ ಗಟ್ಟಿ ಆಗೋದಿಲ್ಲ. ಈ ಮೆಥಡನ್ನು ನೀವು ಫಾಲೋ ಮಾಡಿ, ನಿಮಗೂ ಕೂಡ ಶಾವಿಗೆ ಪಾಯಸ ಚೆನ್ನಾಗಿ ಬರುತ್ತೆ. ಇವಾಗ ಶಾವಿಗೆ ಪಾಯಸ ಎಲ್ಲ ರೆಡಿ ಆಯಿತು. ಹಾಗೆ ಸ್ವಲ್ಪ ಅದ್ರ ಜೊತೆ ಹಪ್ಪಳನೂ ಕರ್ಕೊಂಡೆ. ಹಾಗೆ ಪ್ರಸಾದಕ್ಕೆ ಬೇಕಾಗಿರೋವಂಥ ಎಲ್ಲ ಅಡುಗೆಗಳು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ನಾನು ಪೂಜೆ ಮತ್ತು ಹಬ್ಬಗಳನ್ನು ಮಾಡುವಾಗ ಏನನ್ನು ತಗೊಳ್ಳೋದಿಲ್ಲ. ಬೆಳಗ್ಗೆಯಿಂದ ತಿಂಡಿ ಎಲ್ಲ ಏನೂ ತಿನ್ನೋದಿಲ್ಲ. ಡೈರೆಕ್ಟಾಗಿ ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಏನು ಮಾಡಿರ್ತೀನಲ್ಲ ಅದನ್ನೇ ನಾನು ಸೇವನೆ ಮಾಡೋದು. ಹಾಗೆ ಪೂಜೆ ಮುಗಿಯೋ ತನಕ ನೀರನ್ನು ಸಹ ಕುಡಿಯಲ್ಲ. ಸ್ವಲ್ಪ ಸುಸ್ತೇನಾರು ಆಗ್ತಾಯಿತ್ತು ಅಂದರೆ ಪೂಜೆ ಎಲ್ಲ ಮುಗಿದ್ಮೇಲೆ ನೀರನ್ನು ಕುಡಿತೀನಿ ಅಷ್ಟೇ. ಆಮೇಲೆ ಇವಾಗ ಪೂಜೆಗೆ ಎಲ್ಲ ನೈವೇದ್ಯಕ್ಕೆ ರೆಡಿ ಆಯಿತು. ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ನಾನು ನೈವೇದ್ಯನ ಮಾಡಿದೆ. ನೈವೇದ್ಯ ಎಲ್ಲ ಮುಗಿದ್ಮೇಲೆ ಹಸ್ಬೆಂಡ್ ಕೂಡ ಬಂದರು. ಹಸ್ಬೆಂಡ್ ಬಂದಮೇಲೆ ಇಬ್ಬರು ಕೂಡ ಊಟ ಮಾಡಿದ್ವಿ. ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಹಾಗೆ ಇವತ್ತಿನ ದಿನ ಈ ಥರ ಇತ್ತು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಯು ದ ನೆಕ್ಸ್ಟ್ ವಿಡಿಯೋ.